ಈಗ ನಾವೆಲ್ಲ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನವಾಗಿದೆ ಅಂತೇಳಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇರೋದು. ಬಿರುಸಿನ ಮತದಾನ ನಡೆದಿದೆ ಬೆಳಗ್ಗೆಯಿಂದಲೂ ಕೂಡ. ಬಹಳ ಕಡೆಗಳಲ್ಲಿ ಆಲ್ಮೋಸ್ಟ್ ಆಲ್ 10-15% ದಾಟ್ ಹೋಗಿದೆ. ಸಿಎಂ ಆದಿಯಾಗಿ ಸರತಿ ಸಾಲಿನಲ್ಲಿ ನಿಂತು ಮತವನ್ನ ಚಲಾವಣೆ ಮಾಡಿದ್ದಾರೆ ಗಣ್ಯರು. ಬಿರುಸು ಪಡ್ಕೊಂಡಿದೆ ಮತದಾನ. ಬೆಳಗ್ಗೆ ಸಂದರ್ಭದಲ್ಲಿ ಯಾವಾಗಿದ್ರೂ ಕೂಡ ಹಾಗೇನೆ 11 ಗಂಟೆ ಹೊತ್ತಿಗೆ ಸುಮಾರು 13% ಈಗ ಮತದಾನವಾಗಿದೆ. ಹಾಗೆ ನೋಡಿದ್ರೆ ಈ ಸಂದರ್ಭದಲ್ಲಿ ಈ ಮಾರ್ನಿಂಗ್ ಟೈಮ್ ಇದೆಯಲ್ಲ, ತುಂಬಾ ಕ್ರೂಷಿಯಲ್. ಈ ಟೈಮಲ್ಲಿ ಬಂದು ವೋಟಿಂಗ್ ಮಾಡ್ತಾರೆ. ತುಂಬಾ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಕೆಲವು ಜನಕ್ಕೆ ತುಂಬಾ ಬೇಸರ ಆಗ್ಬಿಟ್ಟು ಇಷ್ಟೊಂದು ನಿಂತ್ಕೊಳ್ಬೇಕಂತೇಳಿ ಎದ್ದು ಹೋಗೋರಿರ್ತಾರೆ. ಹಾಗೆ ಹೋಗಬೇಡಿ. ಇವತ್ತಿನ ದಿನ ನಿಮಗೆ ಇರೋದು, ಇವತ್ತಿನ ದಿನ ಸಂಪೂರ್ಣವಾಗಿ ನಿಮಗೆ ಇರೋದು. ಎಷ್ಟೊತ್ತಾದರೂ ಕೂಡ ಮತವನ್ನು ಚಲಾವಣೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಉತ್ಸಾಹ ಜನರಲ್ಲಿ ಕಾಣಿಸ್ಕೊಳ್ಬೇಕು. ಹಲವರು ಬರ್ತಾ ಇದ್ದಾರೆ, ವಯಸ್ಸಾದವರು ಬರ್ತಾ ಇದ್ದಾರೆ, ವಿಕಲಚೇತನ ಬರ್ತಾ ಇದ್ದಾರೆ, ಬಂದು ವೋಟನ್ನು ಮಾಡ್ತಾ ಇದ್ದಾರೆ. ಬಟ್ ಯಂಗ್ಸ್ಟರ್ಸ್ಗಳು ಇನ್ನೂ ಯಾಕೆ ಹಿಂದುಳ್ಕೊಂಡಿದ್ದೀರಾ? ಬಂದು ವೋಟ್ ಮಾಡಿ, ಫೇಸ್ಗಳನ್ನು ಕಾಣಬೇಕು. ಅದೇ ಹಾಕ್ಕೊಳ್ತೀರಲ್ವಾ, ನಿಮ್ಮ ಉಳಿದಂತೆ ಎಲ್ಲ ಅಲ್ಲೇನೋ ವಿಡಿಯೋ ಮಾಡ್ಕೊಂಡೆ, ಇಲ್ಲೇನೋ ಫೋಟೋ ತಕ್ಕೊಂಡೆ, ಸೆಲ್ಫಿ ತಕ್ಕೊಂಡೆ ಅಂತ ಹೇಳಿ ಹಾಕ್ಕೊಳ್ಳಿ. ಇವತ್ತು ಹಬ್ಬ ಮಾಡಬೇಕು. ನೀವು ಬೇರೆ 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 ಆ್ಯಂಗಲ್ಗಳಲ್ಲಿ ಫೋಟೋ ತೆಗೆದು ಹಾಕಿ. ಇಂಥ ಫೋಟೋ ಎಲ್ಲಿ ಸಿಗುತ್ತೆ ನಿಮಗೆ? ಮತದಾನ ಮಾಡಿರುವಂಥದ್ದು ಹಬ್ಬದ ರೀತಿಯಲ್ಲಿ ಆಚರಿಸಿ. ಇವತ್ತು ಆ್ಯಕ್ಚುಲಿ ಸೆಲ್ಫಿ ಹಬ್ಬ ಅಂತ ಇವತ್ತೇ ಇಡೋದು ಬೆಟರ್ ಅನ್ಸುತ್ತೆ ಅಲ್ವಾ? ಇವತ್ತು ಒಂದು ದಿನ ಸೆಲ್ಫಿ ಹಬ್ಬ ಅಂತ ಶುರು ಮಾಡ್ಬಿಟ್ರೆ, ಸೆಲ್ಫಿ ಡೇ ಅಂತ ಶುರು ಮಾಡೋದು ಇವತ್ತೇ ಬೆಟರ್ ಅನ್ಸುತ್ತೆ. ಯಾವತ್ತು ವೋಟಿಂಗ್ ಡೇ ಇರುತ್ತೋ ಅದೇ ಸೆಲ್ಫಿ ಡೇ ಅಂತ ಮಾಡಿಬಿಡ್ಬೇಕು. ಬ್ಯೂಟಿಫುಲ್ ಆಗ್ಬಿಡುತ್ತೆ. ಅವತ್ತಾದ್ರೂ ಯಂಗ್ಸ್ಟರ್ಸ್ಗಳು ಬಂದು ವೋಟ್ ಮಾಡಿ ಸೆಲ್ಫಿ ಡೇ ಅಂತೇಳಿ ಶೋ ಮಾಡ್ತಾರೆ. ಅದನ್ನಾದ್ರೂ ಮಾಡಿಯಪ್ಪ, ಅದಕ್ಕೋಸ್ಕರ ಆದ್ರೂ. ಸೊ ಈಗ ನೋಡಿ, ಮಠಾಧೀಶಗಳೆಲ್ಲ ಬಂದು ಈಗ ಮತದಾನವನ್ನ ಮಾಡಿದ್ದಾರೆ. ರಾಜಕೀಯ ನಾಯಕರುಗಳು ಬಂದು ಮಾಡಿದ್ದಾರೆ, ಅಭ್ಯರ್ಥಿಗಳು ಬಂದು ಮಾಡಿದ್ದಾರೆ, ಸಿನಿಮಾ ನಟರು ಬಂದಿದ್ದಾರೆ, ನಾಯಕಿಯರು ಬಂದಿದ್ದಾರೆ, ಸೆಲೆಬ್ರಿಟಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಬಂದು ಮತವನ್ನು ಚಲಾವಣೆ ಮಾಡಿದ್ದಾರೆ. ನೀವು ಕೂಡ ತಡ ಮಾಡದೇನೆ ಮತವನ್ನು ಚಲಾವಣೆ ಮಾಡಿ. ಮಧ್ಯಾಹ್ನ ಬಿಸಿಲು ಇರುತ್ತೆ ಅಂತ ಹೇಳಿಬಿಟ್ಟು ಕೂಡ ಕಾಯಬೇಡಿ. ನಿಮಗೆ ಹಲವು ಕಡೆಗಳಲ್ಲಿ ಹಲವು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ಮೈಸೂರಿನಲ್ಲಂತೂ ನಿನ್ನೆ ಕೇಳ್ತಾ ಇದೆ, ಫಸ್ಟ್ 2000 ವೋಟರ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲ ಗೋಧಿ ಹಿಟ್ಟು ಕೊಡೋದಂತೆ. ಇನ್ನು ರಾಮನಗರದಲ್ಲಂತೂ ಬ್ಯೂಟಿಫುಲ್ಲು ಒಂದು ಗಿಡವನ್ನ ನಿಮಗೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ, ಸಸಿಯನ್ನ. ಸೊ ಮನೆಗೆ ಹೋಗಿ ಅದನ್ನೊಂದು ನೆಡಿ, ಇಂಥ ಟೈಮಲ್ಲಿ ನಾನು ವೋಟ್ ಮಾಡಿದ್ದೆ ಅದರ ನೆನಪು ಅಂತೇಳಿ ಒಂದು ಇಟ್ಕೊಳ್ಳಿ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಅವೆಲ್ಲವೂ ಕೂಡ. ಹಲವು ಕಡೆಗಳಲ್ಲಿ ಪೆಂಡಾಲ್ ಹಾಕಿದ್ದಾರೆ, ತಳಿರು ತೋರಣಗಳಿಂದ ಶೃಂಗಾರಗೊಳಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೆಲವು ಕಡೆಗಳಲ್ಲಿ ಬಿಸಿಲಿರೋದ್ರಿಂದ ಏನೇನೋ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತೆ. ನಾನು ಕೇಳ್ತಾ ಇದ್ದೆ ಅದನ್ನ. ಬಹಳಷ್ಟು ಜನ ಕಡೆಗಳು ಬಳಸ್ಕೊಳ್ಳಿ, ಹೋಗಿ ಸೆಲ್ಫಿ ಡೇ ಮಾಡ್ಕೊಳ್ಳಿ. ಇವತ್ತು ವೋಟಿಂಗ್ ಸೆಲ್ಫಿ ಡೇ ಇವತ್ತೇ ಮಾಡಿಬಿಡಿ. ಯಾರಾದ್ರೂ ಮಾಡ್ಬೇಕು ಇದನ್ನ ಘೋಷಣೆ ಮಾಡೋದು. ನನಗೇನೋ ಇವತ್ತು ಮಾಡೋದೇ ಬೆಟರ್ ಅನ್ಸುತ್ತೆ. ಕ್ರೇಜಿ ಆಗಿರುತ್ತೆ. ಯಂಗ್ಸ್ಟರ್ಸ್ ಬರಕ್ಕಂತೂ ಇನ್ನೂ ಅದ್ಭುತ. ಸೆಲ್ಫಿ ಡೇ ಮಾಡಿಬಿಟ್ರೆ ಇವತ್ತಿಂದು. ಸೊ ಹಾಗಾಗಿ ನಿಮಗೆ ಇವತ್ತಿನ ಈ ದಿನ ಹಬ್ಬದ ರೀತಿಯಲ್ಲಿ ಆಚರಿಸಿ ಅಂತ ಹೇಳಿ. ಅಲ್ಲ, ಆ ಚಿಕ್ಕಬಳ್ಳಾಪುರದ ಕೇಳ್ತಾ ಇದ್ವಲ್ಲ ಅವಾಗ್ಲೇನೆ, 85 ಜನ ಒಂದೇ ಕುಟುಂಬದ ಅವ್ರು ಹೇಳ್ತಾ ಇದ್ದಿದ್ದು ಹಬ್ಬ ನಮಗೆ ಅದಕ್ಕೋಸ್ಕರ ಎಲ್ಲರೂ ಸೇರಿದೀವಿ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡ್ತಾರೆ. ಅದು ಚೆನ್ನಾಗಿದೆ. ನಿನ್ನೆ ಮತ್ತು ಮೊನ್ನೆ 2 ದಿನ ಎರಡನೇ ಫೇಸು ಚುನಾವಣೆಗಳು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರು ಗೆಲ್ತೀವಿ, ಗುಲ್ಬರ್ಗನು ಕೂಡ ಗೆಲ್ತೀವಿ. ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲುತ್ತೆ? 14 ಈಗ ಕರೆಕ್ಟ್ ಆಗಿ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ, ಮೈಸೂರು ಹೇಗಿದೆ? ಎರಡೂ ಕೇಳ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಬರ್ಲಿ ಪಾಪ ಅವ್ರು.